ಕರ್ನಾಟಕ ಟೂರಿಗೆ ಸದ್ಯಕ್ಕಿಲ್ಲ. ಇವತ್ತು ಮೈಸೂರಿಗೆ ಹೊರಟ. ಈಗ ಮೈಸೂರಲ್ಲಿ ಸಂಗಮ್ ಹೋಗ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ವೀಕ್ ವಿ ಆರ್ ಪ್ಲಾನಿಂಗ್ ಒಂದು ಸಿನಿಮಾ ಥಿಯೇಟ್ರಿಗೆ ಅಂತ ಅಲ್ಲ, ಒಂದು ಜನಗಳು ಕೊಟ್ಟಿರೋ ಬೆಂಬಲ ಇದೆಯಲ್ಲ. ನಾನು ಟೂರ್ ಹೊರಟಿರೋದು ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪೈರಸಿಯನ್ನು ವಿರುದ್ಧವಾಗಿ ನನ್ನ ಫ್ಯಾನ್ಸ್ ಎಲ್ಲ ನಿಂತಿರೋ ನಂಬರ. ನಾನು ಹೇಳ್ತೀನಲ್ಲ, ಇವತ್ತವರೆಗೆ ಅದೆಷ್ಟು ಸಾವಿರ ಲಿಂಕ್ಸ್ ಕಟ್ ಮಾಡಿದ್ಯೋ ನಮಗೆ ಐಡಿಯಾ ಇಲ್ಲ. ಬಟ್ ಅದೆಲ್ಲದಕ್ಕೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರಿಗೂ ಅವ್ರಿಗೂ ಲಿಂಕ್ ಬಂದಾಗೆಲ್ಲ ಒಂದು ಲಿಂಕನ್ನು ನಮ್ಗೆ ಫಾರ್ವರ್ಡ್ ಮಾಡಿ ದೇ ಹ್ಯಾವ್ ಸ್ಟುಡ್ ಬೈ ಅಸ್ ಸರ್. ಈ ಸಿನಿಮಾಗೆ ದೇ ಹ್ಯಾವ್ ಸ್ಟುಡ್ ಬೈ ಅಸ್. ಇವತ್ತು ಥಿಯೇಟ್ರನ್ನ ಕಲೆಕ್ಷನ್ ಬರ್ತಾ ಇದೆ ಇನ್ ಡೆಸ್ಪೈಟ್ ದಟ್ ಪೈರಸಿ ಅಂದರೆ ಅದು ಆ ಒಂದು ವಿಚಾರಕ್ಕೆ ನಾನು ನಿಜವಾಗ್ಲೂ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಖುದ್ದಾಗಿ ಎಷ್ಟು ಕಡೆ ಆಗುತ್ತೋ ಅಷ್ಟು ಕಡೆ ಹೋಗಿ ಒಂದು ಥ್ಯಾಂಕ್ಸ್ ಹೇಳೋ ಪ್ರಯತ್ನ ಹೊರತು ಇದು ಸಕ್ಸಸ್ ಟು ಅವರಲ್ಲ. ಐ ವಾಂಟ್ ಟು ಸೇ ಥ್ಯಾಂಕ್ಸ್ ಟು ಲಾಟ್ ಆಫ್ ಪೀಪಲ್. ಐ ಥಿಂಕ್ ದಟ್ ವಿ ಓ ಟು ದಟ್. ಸುಮಾರಾಗಿದೆ. ನಿಮಗೆ ಯಾಕೆ ಸರ್ ನೀವು ಅವತ್ತು ಸ್ಟೇಜ್ ಮೇಲೆ ಹೇಳಿದ ಒಂದು ಮಾತಿನಿಂದ ಈಗ ನಾನು ಪ್ರಶ್ನೆ ಕೇಳಬೇಕು. ಈಗ ಅವತ್ತಿಗೆ ನಾನು ಏನು ಮಾತಾಡಿದೆ, ಸಾಕಷ್ಟು ಮಾಧ್ಯಮದಲ್ಲೂ ಅದ್ರ ಬಗ್ಗೆ ಚರ್ಚೆ ಆಯಿತು. ಮಾತಾಡಬೇಕಿತ್ತು, ಮಾತಾಡಬಾರ್ದಿತ್ತು. ಕರೆಕ್ಟ್, ನಾನು ಯಾರಿಗೂ ಪ್ರವೋಕ್ ಮಾಡೋಕ್ಕಲ್ಲ. ಇವತ್ತಿಗೆ ನಾನು ಮಾತಾಡಿದ್ದು ಕರೆಕ್ಟ್ ಅನ್ಸುತ್ತಾ ನಿಮಗೆ? ಇವತ್ತು ಇಡೀ ಇಂಡಸ್ಟ್ರಿ ನಾನು ಮಾತಾಡಿದ್ದಕ್ಕೆ ಅರ್ಥ ಇತ್ತು ಅನ್ಸುತ್ತಾ? ನಾನು ಹೇಳಿದೆ ಒಂದು ಇದೇ ಸ್ಟಾರ್ಟ್ ಆಗ್ತಾ ಇದೆ, ಒಂದು ಎದ್ದೇಳ್ತಾ ಇದೆ ಯುದ್ಧ ಅಂತಂದೆ. ಏನು ತಪ್ಪು ಹೇಳಿದೆ? ಇದು ಪೈರಸಿ ಮಾಡಿದ್ರೆ ನನ್ನ ಸಿನಿಮಾ ವಿರುದ್ಧ ಒಂದು ಯುದ್ಧ ಘೋಷಿಸಿದ್ದಾರೆ ಕೆಲವರು. ಪೈರಸಿನ ಸರ್, ಯಾಕಂದ್ರೆ ನಿನ್ನೆ ಜಗ್ಗೇಶ್ ಅವರು ಕೂಡ ಪೈರಸಿ ಹೆಸರಲ್ಲಿ ಒಂದು ಯುದ್ಧ ಘೋಷಿಸಿದ್ದಾರೆ ಸರ್ ನನ್ನ ಸಿನಿಮಾದ ಮೇಲೆ. ನಾನು ಅದನ್ನೇ ಹೇಳೋಕೆ ಯಾವ ದುರಂಕಾರದಲ್ಲಿ ಮಾತಾಡ್ದಲ್ಲ. ಬಟ್ ನಾನು ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿತ್ತು. ಆಯಿತು, ನಿಮ್ಗಳು ಮುಂದೆ ಕೂತ್ಕೊಂಡು ಮಾತಾಡಬೇಕು, ಅದಕ್ಕೆ ವಿವರಣೆ ಕೊಡಬೇಕಿತ್ತು. ಮಾಧ್ಯಮದವ್ರ ಸ್ನೇಹಿತರ ನೀವು ಕೇಳಿದ್ರಿಂದ ಉತ್ತರ ಕೊಟ್ಟೆ, ಯಾರಿಗೂ ಉತ್ತರ ಕೊಡೋಕೆ ರೆಡಿ ಇರಲಿಲ್ಲ. ಕಾಣ್ತಾ ಈಗ ನಾನೇನು ಹೇಳಿದೆ ಅವತ್ತು ಸ್ಟೇಜ್ ಮೇಲೆ, 25ಕ್ಕೆ ನನ್ನ ಬಿಡುಗಡೆ ಆಗುತ್ತಂದ್ರೆ ಅವತ್ತೇ ಪ್ರಾರಂಭ ಆಗುತ್ತೆ ನೋಡಿ ಅಂತಲೂ ಹೇಳಿದ್ದಾರೆ. ಇದೇ ಥರ ಹೇಳಿದ್ರು, ನೋಡಿದ್ರಲ್ಲ ಆಗುತ್ತೆ. ಈ ವಿಚಾರವಾಗಿ ಜಗ್ಗೇಶ್ ಅವರು ರಾಜ್ಯಸಭೆಯಲ್ಲಿ ಕೂಡ ಮಾತಾಡಿದ್ದಾರೆ. ಹಂಗಂದ್ರೆ ನೀವು ಹೇಳಿದ ಮಾತಿನ ನಂತರ ಈ ಎಫೆಕ್ಟ್ಗಳು ದೊಡ್ಡದಾಗ ಆಗ್ತಾ ಇದೆ. ಅದಕ್ಕೆ ಪೈರಸಿ ಒಂದು ತಡೆಯೋದಕ್ಕೆ ಒಂದು ನಾನು ಇದನ್ನ ಇಲ್ಲ ನಿಲ್ಲಿಸಲ್ಲ ಸರ್. ಆಯ್ತಾ, ನಾನು ಸರ್ಕಾರವನ್ನು ಭೇಟಿ ಮಾಡಿದ್ದೀನಿ. ಚಿತ್ರರಂಗಕ್ಕೆ ಒಂದು ಒಳ್ಳೇದಾಗಬೇಕು ಅಂದರೆ ಒಂದು ಭಾಳ ಒಂದು ಒಳ್ಳೆ ಕೆಲಸ ನಡೀತದೆ ಸರ್ಕಾರದ ಸೈಡಿಂದ. ಇದು ನಾನು ಪ್ರಾಮಿಸ್ ಮಾಡಬಲ್ಲ. ನನ್ನ ಸ್ನೇಹಿತರ ಒಳಗಡೆಯವರು ಎಲ್ಲದಕ್ಕೆ ಅದು ಮಾಡ್ತಾ ಇದ್ದಾರೆ. ಚಿತ್ರರಂಗಕ್ಕೆ ಒಂದು ಒಳ್ಳೆ ಆಗೋ ಥರ ಖಂಡಿತವಾಗ್ಲೂ ನೋಡ್ತೀವಿ. ಆ್ಯಂಡ್ ಇವಾಗಲೂ ನಾನು ಹೇಳ್ತಾ ಇದ್ದೀನಿ, ನಾನು ಯಾವುದು ಆವೇಶದಲ್ಲಿ ಮಾತಾಡಿರೋ ಮಾತುಗಳಲ್ಲ ಅವು. ನೀವೇ ನೋಡಿದ್ರಿ ಏನೇನಾಯಿತು ಅಂದ್ಬಿಟ್ಟು. ನಾನು 4ನೇ ದಿನ ಕೊಡಲಿಲ್ಲ ಅಲ್ಲ. ನಿಮಗೆ ಮೊನ್ನೆ ಪ್ರೆಸ್ ಮೀಟಿಂಗಲ್ಲೇ ಹೇಳಿಲ್ಲ 9,000 ಆಡ್ ಲಿಂಕ್ಸ್. ಅಲ್ಲಿಂದ ಇವತ್ತವರೆಗೆ ಎಷ್ಟಾಗಿರ್ಬೇಕಂದ್ರೆ ಯೋಚನೆ ಮಾಡಿ. 10 ಡಿಲೀಟ್ ಮಾಡಿದ್ರೆ 20 ಹಾಕ್ತಾರೆ, 10 ಡಿಲೀಟ್ 20 ಡಿಲೀಟ್ ಮಾಡೋದು 40 ಹಾಕ್ತಾರೆ. ಅಂದರೆ ಒಂದು ಬ್ಯಾಚ್ನ ಕೂರಿಸಿರ್ತಾರೆ. ಗೊತ್ತಾರೆ ನಿನ್ನ ಕೆಲಸ ಏನು, ಲಿಂಕ್ ಹಾಕ್ತಾ ಇರಬೇಕು. ಅದೇ ತಾನೇ ಅವ್ರ ಕೆಲಸ. ಅದು ಒಂದು ಕೂರಿಸಿರ್ಬೇಕಾದ್ರೆ ಪೇಡ್ ಕೂರಿಸಿರ್ಬೇಕಾದ್ರೆ ನಿನ್ನ ಕೆಲಸನೇ ಇದು ಅಂದಾಗ ಆ್ಯಕ್ಚುಲಿ ಸಿನಿಮಾ ಪೈರಸಿ ಮಾಡೋ ಉದ್ದೇಶನೇ ಅಲ್ಲ. ಪೈರಸಿ ಯಾವಾಗ ಸರ್ ಆಗುತ್ತೆ? ಅದರಿಂದ ಹಣಕಾಸು ಸಂಪಾದಿಸ್ತಾ ಇದ್ದೀರಾ, ದುಡ್ಡು ಮಾಡ್ತಾ ಇದ್ದೀರಾ ಅಂದರೆ ಒಪ್ತೀನಿ. ದಿಸ್ ಇಸ್ ನಾಟ್ ಕಾಲ್ಡ್ ಪೈರಸಿ, ದಿಸ್ ಇಸ್ ಕಾಲ್ಡ್ ಕ್ರೈಮ್ ಟು ಕಿಲ್ ಅ ಪ್ರಾಡಕ್ಟ್. ಉದ್ದೇಶ ಬಂದು ನಿಮಗೆ ಫ್ರೀಯಾಗಿ ತೋರಿಸ್ಬೇಕು ಈ ಪಿಕ್ಚರ್ ಅನ್ಬೇಕಾದ್ರೆ ಇದರಲ್ಲಿ ನಿಮಗೆ ದುಡ್ಡು ಎಲ್ಲಿಂದ ಇದೆ ಇವಾಗ? ಓಕೆ, ನಿಮಗೆ ಡೌನ್ಲೋಡ್ ಮಾಡೋದಬೇಕಾದ್ರೆ ಒಂದು 10 ರೂಪಾಯಿ ಹಾಕಿ, 20 ರೂಪಾಯಿ ಹಾಕಿ, 30 ರೂಪಾಯಿ ಕೊಟ್ಟು ಡೌನ್ಲೋಡ್ ಮಾಡಿದ್ರೆ ಹೋಗ್ತೀನಿ. ಇದ್ದಲ್ಲಿ ಏನಿಲ್ಲ, ಒಂದು ಪಿಕ್ಚರ್ ನೋಡಿ ಅನ್ಬೇಕಾದ್ರೆ ದಿಸ್ ಇಸ್ ಇಟ್ ಕೈಂಡ್ ಆಫ್ ಅ ವಾರ್ ಡಿಕ್ಲೇರ್ಡ್ ಅಗೇನ್ಸ್ಟ್ ದ ಫಿಲ್ಮ್. ಕರೆಕ್ಟ್, ವಿಲ್ ಗೆಟ್ ಟು ದ ರೂಟ್ಸ್. ಯಾರು ಏನು ಗೊತ್ತಮ್ಮ, ಇವಾಗ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಬುಡಕ್ಕೆ ಹೋಗೋಣ. ಯಾಕೆ ಈಗ ಯಾರಾದರೂ ಒಬ್ಬರು ಬಂದು ಒಂದು ಇವಾಗ ಪೊಲೀಸ್ ರೆಕಾರ್ಡ್ಸಲ್ಲಿ ಯಾರಾದರೂ ಬಂದು ಒಬ್ಬರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಬೇಕಾದ್ರೆ ಅವ್ರನ್ನ ಹಿಡಿದ್ರೆ ಅವ್ರ ಮೂಲಕ ಬುಡ ತನಕ ಹೋಗ್ತಾರಲ್ವ? ಕರೆಕ್ಟ್, ಬುಡ ತನಕ ಹೋಗ್ತಾರೆ. ಬುಡ ತನಕ ಹೋಗಿ ಬಿಡಲ್ಲ ಸರ್. 2 ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾ, 2 ಕಾಂಬಿನೇಷನ್ ಸರ್ ಜೊತೆಗೆ. ಐ ಥಿಂಕ್ ಈಗ ಮತ್ತೊಂದು ಟ್ರೆಂಡ್ ಶುರುವಾಗಿದೆ ಸರ್ ಮೊನ್ನೆಯಿಂದ. ಜುಲೈಗೆ ಒಂದು ಸಿನಿಮಾ ಮತ್ತು ಡಿಸೆಂಬರ್ಗೆ ಒಂದು ಸಿನಿಮಾ ಸುದೀಪ್ ಸರ್ ಕಡೆಯಿಂದ ಬರುತ್ತೆ ಅನ್ನೋ ಬಗ್ಗೆ ಏನು ಇದೆ ಸರ್? ಇವಾಗ ನಮ್ಮ ಸಿನಿಮಾ ಬಿಟ್ಟು ನನಗೆ ಏನು ಬೇರೆ ಮಾಡೋಕ್ಕೆ ಬರುತ್ತೆ ವಿಷಯ ನೀವು ಹೇಳಿ. ಐ ಡೋಂಟ್ ನೋ ಟು ಡೂ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ಸಿನಿಮಾ. ವಿಲ್ ಡೂ ಆ ಬೆಸ್ಟ್. ದೇರ್ ಆರ್ ಲಾಟ್ ಆಫ್ ಅದರ್ ಪೀಪಲ್ ಹು ಆರ್ ಕಮಿಂಗ್ ಫಾರ್ವರ್ಡ್. ಇವಾಗ ಒಳ್ಳೊಳ್ಳೆ ಕತೆ ಬರ್ಕೊಂಡು ಬಂದು ಅದೆಲ್ಲ ಆಗಿದೆ. ಇವಾಗ ಇನ್ನೊಂದು ರೆಡಿ ಆಗ್ತಾ ಇದೆ. ಸೊ ವಿಲ್ ಡೂ ಒನ್ ಬೈ ಒನ್ ವಿಲ್ ಡೂ. ಎಸ್ ಸರ್. ಮೈಸೂರು ಸಂಗಮ್ ಥಿಯೇಟ್ರಿಗೆ ಹೋಗ್ತೀರಿ ಅಂತ ಹೇಳಿ ಒಂದು ನಿರೀಕ್ಷೆ ಇದೆ ಸರ್, ಹೆಂಗಿರುತ್ತೆ ಅನ್ನೋಂಥದ್ದು ಏನು ಹೇಳ್ತೀರಿ? ಅಲ್ಲಿ ಐ ಥಿಂಕ್ ಮತ್ತೆ ಹೊಸ ವರ್ಷ ಬೇರೆ ಬರ್ತಾ ಇದೆ ಯೂತ್ಸಿಗೆ, ಅಥವಾ ಇವತ್ತು ಪಾರ್ಟಿ ಮಾಡೋದು ಮೈಸೂರು ಥಿಯೇಟ್ರಲ್ಲಿ. ನಾನು ಆ್ಯಕ್ಚುಲಿ ಸಿನಿಮಾ ಚಿತ್ರ ಮುಂದೆ ಇರ್ಕೋಗಿ ಸಿನಿಮಾ ನೋಡಿದ್ದು ನನಗೆ ನೆನಪೇ ಬರ್ತಾ ಇಲ್ಲ ಲಾಸ್ಟ್ ಯಾವುದು ಅಂತ. ಒಂದು ನಾವು ಜಾಸ್ತಿ ಮೈಸೂರಲ್ಲಿ ಇದ್ದವರಲ್ಲ. ಸೊ ಅಲ್ಲಿ ಯಾವ ಥಿಯೇಟ್ರ್ ಯಾವ ಸಿನಿಮಾ ಲಾಸ್ಟ್ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಬಟ್ ತುಂಬ ವರ್ಷಗಳ ನಂತರ ಹೋಗ್ತಾ ಇರೋದು ಅದೊಂದು ಫೀಲ್ ಇದೆ ಅಂತ. ಮೈಸೂರಲ್ಲಿ ಹೋಗಿ ನೋಡ್ಬೇಕು ಹೇಗಿದೆ ಅಂದ್ಬಿಟ್ಟು. ನಾನು ಎಲ್ಲ ನೋಡಿದ್ದೀನಿ.
ಸರ್ ಹುಬ್ಬಳ್ಳಿಯಲ್ಲೇ ಪ್ರೀ ರಿಲೀಸ್ ಇವೆಂಟ್ ಮಾಡಿರೋದ್ರಿಂದ ಹುಬ್ಬಳ್ಳಿ ಅಭಿಮಾನಿ ವಿಸಿಟ್ ಕೊಡ್ತೀರಾ ಮತ್ತೆ ಸಿನಿಮಾ? ಖಂಡಿತ ಅವ್ನು ಎಲ್ಲ ನಮ್ಮೂರೇ ಹೋಗೋದು ಖಂಡಿತ ಹೋಗ್ತೀನಿ ನಾನು. ಆ ಟೈಮ್ ಈಗ 1-2 ವಾರ ರಿಲೀಸು ಪ್ರಮೋಷನ್ಸಲ್ಲಿದ್ದೀವಿ. ಸಿನಿಮಾ ಆಗ್ತಿದ್ದ ಹಾಗೇನೆ ಖಂಡಿತವಾಗ್ಲೂ ಒಂದು ಒಳ್ಳೆ ಟೂರ್ ಮಾಡಿ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ನಿಮ್ಮಿಂದಾನೇ ಸ್ಟಾರ್ಟ್ ಮಾಡಿ, ನಿಮ್ಗಳಿಂದಾನೇ ಥ್ಯಾಂಕ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿ. ಬಿಕಾಸ್ ಐ ಗೆಸ್ ಪೈರಸಿ ಆಗ್ತಾ ಇದೆ ಅಂತ ಗೊತ್ತಾದಾಗ ಐ ಗೆಸ್ ಆಲ್ ದ ಮೀಡಿಯಾ ಪೀಪಲ್, ದ ವೇ ಯು ಪೀಪಲ್ ಹ್ಯಾವ್ ಸಪೋರ್ಟೆಡ್ ದ ಫಿಲ್ಮ್ ಆಸ್ ವೆಲ್ ಆಸ್ ದ ಟಾಪಿಕ್ ಕಾಲ್ಡ್ ಪೈರಸಿ. ಐ ಥಿಂಕ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆನ್ ಬಿಹಾಫ್ ಆಫ್ ದ ಟೀಮ್. ಎಲ್ಲರಿಗೂ ಕೂಡ ಐ ಹ್ಯಾವ್ ಥ್ಯಾಂಕ್ ಹಾಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ. ಶಿವಮೊಗ್ಗದಲ್ಲಿ ತುಂಬ ಫ್ಯಾನ್ಸ್ ಇದೆ ಸರ್. ಅಲ್ಲಿ ಒಂದು ಟ್ರೆಂಡ್ ಅಂದರೆ ಹುಡುಗರು ಒಂದು ಬೇಡಿಕೆ ಮಾಡ್ತಿದ್ದಾರೆ, ಅಂದರೆ ನೀವು ನಮ್ಮ ಥಿಯೇಟ್ರಿಗೆ ಬರಬೇಕು, ನಮ್ಮಲ್ಲಿ ಬಂದು ಸಿನಿಮಾ ನೋಡಬೇಕು ಅನ್ನೋದು. ಐ ಥಿಂಕ್ ಇದುವರೆಗೂ ಆಗಿಲ್ಲ ಅದು. ಈ ಸರಿ ಏನಾದ್ರು ಅದು ಆಗೋ ಚಾನ್ಸ್ ಇದೆಯಾ ಹೇಗಿದೆ? ಖಂಡಿತ ಹೋಗೋಣ ಸರ್. ಇವಾಗ ಒಂದೊಂದು ಸತ್ಯ ಎಲ್ಲ ಕಡೆ ಅಟ್ ದ ಸೇಮ್ ಟೈಮ್ ಇರೋಕ್ಕಂತೂ ಆಗಲ್ಲ. ಆ್ಯಂಡ್ ಒಂದು ಸಿನಿಮಾಗೆ ಹೋದರೆ ನನ್ನ ಉದ್ದೇಶ ಕುತ್ಕೊಂಡು ಫುಲ್ ಸಿನಿಮಾ ನೋಡೋಣ ಅಂತ. ಮಧ್ಯದಲ್ಲಿ ಹೋಗಿ ನಾವು ಟಾಟಾ ಹೇಳ್ಕೊಂಡು ಬಂದಾಗ ಏನಾಗುತ್ತೆ, ಇಡೀ ಸಿನಿಮಾ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಥಿಯೇಟರ್ ಟೈಮಿಂಗ್ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ, ಆಡಿಯನ್ಸ್ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ. ಐ ಡೋಂಟ್ ವಾಂಟ್ ಟು ಡೂ ದಟ್. ಸಿನಿಮಾ ಮಾಡಿರೋದು ಏನೋ ಹೋಗಿ ನಾನು ಆ ಥರ ಡಿಸ್ಟರ್ಬ್ ಮಾಡೋದಕ್ಕಲ್ವ. ನೋಡೋಣ ಆ್ಯಸ್ ಮಚ್ ಎಸ್ ಪಾಸಿಬಲ್ ಆಗಿ ವಿಸಿಟ್. ಇವಾಗ ಹುಟ್ಟೂರು ಮರೆಯೋಕ್ಕಂತೂ ಆಗಲ್ಲ. ಐ ವಿಲ್ ಗೋ ದೇರ್ ಸಿಕ್ಕಾಪಟ್ಟೆ. ಅದೇ ಸರ್, ಅದಕ್ಕೆ ತಕ್ಕಂಗೆ ಕೇಳೋದು. ಈಗ ಪೈರಸಿ ಮಾಸ್ ಲೆವೆಲಲ್ಲಿ ಆದಾಗ ಸೈಡ್ ಆದಾಗ ಪರ್ಟಿಕ್ಯುಲರ್ ಆ ವ್ಯಕ್ತಿನ ನಿಮ್ಗೆ ಯಾವ ಅಂತ ಹೇಳಿದ್ರೆ ಒಬ್ಬರೋ ಇಬ್ಬರೋ ಒಂದೆರಡು ಲಿಂಕ್ ಆದರೆ ಶೇರ್ ಮಾಡ್ಬೋದು, ಅದ್ರ ವಿರುದ್ಧ ದೂರು ಕೊಡ್ಬೋದಲ್ಲ. ಈ ಥರ ಆದಾಗ ಹೇಗೆ ಚಾಲೆಂಜ್ ನಿಮಗೆ ಏನು ಮಾಡ್ತಾರೆ? ದೂರನ್ನ ಹೇಗೆ ಕೊಡೋಕ್ಕೆ ಸಾಧ್ಯ? ಮಾಡಿ ತೋರಿಸ್ತೀನಿ. ಸರ್, ಈಗ ಹೊಸ ವರ್ಷ ಬಂದಿದೆ. ಐ ಥಿಂಕ್ ನೀವು ಮಾರ್ಕ್ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಹೊಸ ವರ್ಷದ. ಎಲ್ಲರೂ ಕೂಡ ಎಲ್ಲರೂ ಕೂಡ ಅದನ್ನು ಸೆಲೆಬ್ರೇಟ್ ಮಾಡ್ತೀರಿ. ಜೊತೆಗೆ ನ್ಯೂ ಇಯರ್ ಹೇಗೆ ಸೆಲೆಬ್ರೇಷನ್ ಇದೆ ಸರ್ ಈ ಸರಿ? ನನ್ನ ನ್ಯೂ ಇಯರ್ ತುಂಬ ಸಿಂಪಲ್. ನಾನು ಆ್ಯಕ್ಚುಲಿ ಅಮ್ಮ ಇರೋ ತನಕ ಅಪ್ಪ ಅಮ್ಮ ಒಟ್ಟಿಗೆ ನಾನು ಯಾವತ್ತೂ ಕಾಲಕ್ಕೆ ಯಾವತ್ತೂ ನಾನು ನ್ಯೂ ಇಯರ್ಸ್ ಇದು ಅಲ್ಲಿ ಹೋಗೋನೇ ಅಲ್ಲ, ಮನೆಯಲ್ಲೇ ಇರೋನು. ಈ ಸತಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಮೈಸೂರಲ್ಲಿ ಥಿಯೇಟ್ರಿಗೆ ಹೋಗ್ತಾ ಇದ್ವಲ್ಲ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ನಾನು ಅಷ್ಟೇ. ನಾನು ನ್ಯೂ ಇಯರ್ ಎಲ್ಲ ನಾನು ಮನೆ. ಸರ್, ಈಗ ಮಾರ್ಕ್ ಸಕ್ಸಸ್ ಮೀಟ್ನಲ್ಲಿ ಮಗಳ ಸ್ವಾಮಿ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಬಗ್ಗೆ ನೀವು ಹೇಳಿದ್ರೆ 10ರಷ್ಟು ಇವಳು ಬೆಳಿತಾಳೆ, ಎದುರಿಸ್ತಾಳೆ ಅಂತ ನೀವು ಹೇಳಿದ ನೆಕ್ಸ್ಟ್ ಡೇ ಅವರು ಪೋಸ್ಟ್ ಮಾಡಿದ್ರು ಬಾಡಿ ಶೇವಿಂಗ್ ಬಗ್ಗೆ. ನಾನು ಯಾರು ಒಪಿನಿಯನ್ ಕೇಳಿಲ್ಲ, ಒಪಿನಿಯನ್. ವಾಟ್ ಇಸ್ ದ ಕ್ವೆಶ್ಚನ್? ಸೊ ಅದೇ ನೀವು ಹೇಳಿಕೆ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಡೇ ಅವರು ಕ್ವಶನ್ ಏನು ಅಂದರೆ ಅದ್ರ ಮುಂಚೆ ಕೊಡಬೇಕಿತ್ತು ಅಂತಾನೆ. ಕ್ವಶನ್ ಅರ್ಥ ಆಗಿಲ್ಲ. ಬಾಡಿ ಶೇವಿಂಗ್ ಬಗ್ಗೆ ನೀವೊಂದು ಹುಡುಗಿ ಅಲ್ವಮ್ಮ, ನೀವು ಆ ಜಾಗದಲ್ಲಿ ಇದ್ರೆ ಏನು ಮಾಡ್ತಾ ಇದ್ದೀವಿ? ನನ್ನ ಮಗಳು ಅದೇ ಮಾಡಿ. ನೆಕ್ಸ್ಟ್ ನ್ಯೂ ಇಯರ್ ನ್ಯೂಸಿಗೆ ಸರ್, ನ್ಯೂ ಇಯರ್ ಸೆಲೆಬ್ರೇಷನ್ ನೈಟ್ ಪಾರ್ಟಿ ಮಾಡಿರ್ತಾರೆ, ನಿಮ್ಮ ಫ್ಯಾನ್ಸ್ಗಳು ಇರ್ತಾರೆ, ಎಲ್ಲರೂ ಪಾರ್ಟಿ ಮಾಡಿರ್ತಾರೆ. ಐ ಥಿಂಕ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳಂತೂ ಖಂಡಿತ ಹೇಳೇ ಹೇಳ್ತೀನಿ. ಬಟ್ ಐ ಗೆಸ್ ಸರ್, ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ಹೇಳಿ ಕಲಿಯೋದಲ್ಲ ಸರ್. ಅವ್ರವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ, ಬೇರೆಯವ್ರಿಂದ ನಮಗೆ ತೊಂದರೆ ಆಗೋದು ಬೇಡ, ನಮ್ಮಿಬ್ಬರಿಂದ ಊರಿಗೆ ತೊಂದರೆ ಆಗೋದು ಬೇಡ. ಚೆನ್ನಾಗಿರೋಣ, ನಗ್ತಾ ಇರೋಣ, ಒಳ್ಳೆ ವರ್ಷಕ್ಕಾಗಲಿ ರೆಸಲ್ಯೂಷನ್ಸ್ ಏನಾದರೂ ಇದೆಯಾ ಸರ್? ಏನು ಸಿನಿಮಾ ಅಷ್ಟೇ ಬಿಟ್ಟು ಆ ರೆಸಲ್ಯೂಷನ್ ತೊಗೊಳೋದು ಇಯರ್ ಬಿಗಿನಿಂಗ್ ಮಾಡಿ ಮರ್ಯಾದಲ್ಲ. ರೆಸಲ್ಯೂಷನ್ ಫಸ್ಟಿಗೆ ಲೈಫಲ್ಲಿ ತೊಗೋಬೇಕು. ಲೈಫಲ್ಲಿ ಹಿಂಗೆ ಹೋಗ್ತೀನಿ, ಹಿಂಗೆ ಆಗ್ತೀನಿ ಅಂತ ಅದು ತೊಗೊಂಡು ತುಂಬ ವರ್ಷ ಆಯಿತು. ವಿಜಯಲಕ್ಷ್ಮಿ ನನ್ನ ಲೈಫಲ್ಲಿ ನನ್ನ ಬಗ್ಗೆ ಮಾತಾಡೋದು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.